Hi, hello, welcome to my YouTube channel. This is day 1 of part 2. ಈಗ ನಾವು ಸೆಕೆಂಡ್ ಎಲ್ಲಿಗೆ ಹೋಗ್ತಾ ಇದೀವಿ? ಕಾಪು ಬೀಚ್. ಎಸ್, ಸೊ ಬೀಚ್ಗೆ ಹೋಗ್ತಾ ಇದೀವಿ. ಸೊ ಗರ್ಲ್ಸ್ ಅಂದಮೇಲೆ ಬೀಚ್ ಇಲ್ಲ ಅಂದರೆ ಇಟ್ ಈಸ್ ಇನ್ಕಂಪ್ಲೀಟ್. ಸೊ ಅದಕ್ಕೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಶಿ ವಾಸ್ ದ ಒನ್ ಫಸ್ಟ್ ವಿಡಿಯೋದಲ್ಲಿ ತುಂಬ ಹೈಡ್ ಆಗಿದ್ದು, ಬಟ್ ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾಳೆ. ವೆರಿ ಮಚ್. ನಮಗಂತೂ ಖುಷಿ ಇದೆ ಅಪ್ಪ, ಅಲ್ಲ? ಹೌದು. ಎಸ್, ಮತ್ತೆ ಬಸ್ ತಗೋಬೇಕು, ಮತ್ತೆ ಹೋಗಬೇಕು. ಸೊ ಗುಡ್. ಈ ಬಿಸಿಲಲ್ಲಿ ಲಿಟ್ರಲಿ ಸ್ವೆಟ್ಟಿಂಗ್ ಲೈಕ್ ಎನಿಥಿಂಗ್. ಸೊ ಇವಾಗ ಪ್ರೈವೇಟ್ ಬಸ್ ತಗೊಂಡು ಕಾಪು ಬೀಚ್ಗೆ ಹೋಗ್ತಾ ಇದ್ದೀವಿ. ಫೋನ್ಪೇಸ್ ಎಲ್ಲ ತುಂಬ ರೇರ್, ಗೂಗಲ್ ಪೇ ಎಲ್ಲ ತುಂಬ ರೇರ್, ಆನ್ಲೈನ್ ಪೇಮೆಂಟ್ಸ್ ತುಂಬ ರೇರ್. ಆ್ಯಂಡ್ ಪ್ರೈವೇಟ್ ಬಸ್ಸಸ್ ಹೌ ಯು ಫೀಲಿಂಗ್? Not too good, not too bad. Why? Somehow. There must be a reason. Happy. No, I'm feeling happy. ಅವಳದೇ ಬೇಗ ಹೋಗ್ತಾರೆ. ನಾವು ಅಲ್ಲೇ ಹೋಗಿ ಮಲ್ಕೊಂಡ್ಬಿಡ್ಬೇಕಂತ ಬೀಚಲ್ಲಿ. ನಾಳೆ ಬೆಳಗ್ಗೆನೆ ಹೋಗಬೇಕು ಸನ್ರೈಸ್ ಟೈಮ್ಗೆ. ಇವಾಗ ಅದಕ್ಕೆ ಸನ್ಸೆಟ್. ಅದು ಮಲ್ಪೆ ಅಲ್ಲ, ಇವಾಗ ಸನ್ಸೆಟ್ ಟೈಮ್ಗೆಲ್ಲ ಸನ್ಸೆಟ್ಗೆ ಹೋಗ್ತೀವಿ. ನಾಳೆ ಸನ್ರೈಸ್ ಇನ್ನೊಂದು ಬೀಚ್ ಮಲ್ಪೆ ಹೋಗ್ತೀವಿ. ಬೀಚ್. How you are feeling about going for beach? ನೈಸ್. ಮಾನ್ಯ ಸಾರಿ ಪ್ರಾರ್ಥನಾ, ಸೇ ಸಮಥಿಂಗ್. ಒಂದು ಒಳ್ಳೆ ವಿಷಯ ಇದ್ರೆ ಹೇಳು. ತುಂಬ ಚೆನ್ನಾಗಾಗಿದೆ ಇವತ್ತು ಆ್ಯಕ್ಚುಲಿ. ಊಟ ತಿಂದಿದ್ದ ಬಗ್ಗೆ ಆ್ಯಕ್ಚುಲಿ ವಿ ಡಿಂಟ್ ಮೇಕ್ ದಟ್ ವಿಡಿಯೋ, ಬಟ್ ಊಟ ತಿಂದಿದ್ದು ಸೋ ಲೈಕ್ ಸ್ಯಾಟಿಸ್ಫೈಡ್. I want Manya to tell about ದಟ್ ವಾಟ್ about lunch that we had today. ವಿಚ್ ಮ್ಯಾನ್? That we had today in the afternoon. ಅದು ಓಕೆ, ಬಟ್ ಯಾವ ಮ್ಯಾನ್? Manya. ಮಾನ್ಯ. ಓಕೆ, ಶೀಸ್ ಅ ಗುಡ್ ಕಂಪೇರ್. ಇಬ್ರು ಸಕಲ ತಿಂತಾರೆ, ಅದನ್ನ ಯಾವಾಗ ಗೊತ್ತಾಯ್ತು. ಇವಳು ರಾತ್ರಿ ಊಟ ಮಾಡಿಲ್ಲ, ಬೆಳಿಗ್ಗೆ ತಿಂದಿಲ್ಲ, ಮಧ್ಯಾಹ್ನ ಊಟಕ್ಕೆ ಹೋಗೋಣ ಅಂದರೆ ಇಲ್ಲ ನಂಗೆ ಹೊಟ್ಟೆ ಹಸಿತಾ ಇಲ್ಲ ಅಂತಂದು ಹೋದಾಗ ಫಸ್ಟ್ ಖಾಲಿ ಮಾಡಿದವಳು ಇವಳು. Manya? ಎಕ್ಸ್ಟ್ರಾ ರೈಸ್ ಬೇರೆ. ಮಾನ್ಯ ಅವಳು ಡೈರೆಕ್ಟಾಗಿ ಹೇಳ್ಕೊಂಡು ಅವಳು ಹೊಟ್ಟೆ ಹಸಿದಿತ್ತು ಅಂತ. ನಾನು ಹೇಳಿರಲಿಲ್ಲ. ನೀನು ಹೇಳಿರ್ಲಿಲ್ಲ, ನೀನು ಅದು ನಿನ್ನ ತಪ್ಪು. ರಾತ್ರಿ ತಿಂದಿಲ್ಲ, ಹೆಂಗೆ ಸಾಧ್ಯ ಅದೆಲ್ಲ? ಬಾ ರಿವ್ಯೂ ಹೇಳು. ಊಟ ಮಾಡಿದ ರಿವ್ಯೂ ಹೇಳ್ಬೇಕು. ಸಖತ್ತಾಗಿ ಬಾರಿಸಿದ್ರು, ತಿಂದ್ರಲ್ಲ ಬಾರಿಸಿದ್ರು. ದಟ್ ವರ್ಡ್ ಸೂಟ್ಸ್ ಅ ಲಾಟ್. ಅವರು ಕಡಿಮೆ ತಿಂತಾರೆ, ಅವ್ರ ಆ ಕಡೆ ಇರೋರು ಫುಲ್ ಡಯಟ್ ಅವ್ರದ್ದು. ಅವ್ರಿಗೆ ಸಾಂಬಾರು ಎಲ್ಲ ಏನು ಗೊತ್ತಿಲ್ಲ. ಮಗು ಇನ್ನೋಸೆಂಟ್, ಅದು ಯಪ್ಪ ಇನ್ನೋಸೆಂಟ್ ಅಂತೆ. ತಿನ್ನೋದ್ರಲ್ಲಿ ಇನ್ನೋಸೆಂಟೆ ತಿನ್ನೋದ್ರಲ್ಲಿ ಅಲ್ಲೂ ಕೊಡ್ತಿದ್ದಾಳೆ. ಬಂದ್ರೆ ಆಮೇಲೆ ನೋಡ್ಕೋತೀನಿ, ಬನ್ರಿ ಎಲ್ಲ ಕ್ಯಾಮ್ರಾ ಆಫ್ ಆದಾಗ ಬನ್ರಿ ಅಲ್ವಾ? ಅಂತೂ ಇಂತೂ ಡಿಸೈಡ್ ಮಾಡಿ ಒಂದು ಡ್ರೆಸ್ ಹಾಕ್ಕೊಂಡಿದ್ಯಾ, ಹಂಗೂ ಹಿಂಗೋ ಡಿಸೈಡ್ ಮಾಡಿ ಜಗಳ ಮಾಡಿ. ಓ ಗಾಡ್, ಅದನ್ನ ವಿಡಿಯೋ ಮಾಡಿ ಹೆಣ್ಮಕ್ಳು ಹಿಂಗೆ ಜಗಳ ಆಡ್ತಾರೆ. ಅಲ್ಲಿ ಬೀಚಲ್ಲಿ ಹೋಗ್ಬಿಟ್ಟು ಡ್ರೆಸ್ ಎಕ್ಸ್ಚೇಂಜ್ ಮಾಡೋದಾದ್ರೆ ಅದೆಲ್ಲ ಆಗಲ್ಲ. ಇದೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊತೀನಿ. ನಂಗೆ ಯಾಕೆ ಡೌಟ್, ನೀನು ಬೀಚ್ಗೆ ಹೋದ್ಮೇಲೆ ನನಗೆ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣುತ್ತಿಲ್ಲ. ಡ್ರೆಸ್ ತಗೊಳ್ಳಲ್ಲ. ಓ ಎಲ್ರಿಗಿಂತ ನಾನೇ ಚೆನ್ನಾಗಿ ಕಾಣಿಸ್ತೀನಿ. ಐ ಟೋಲ್ಡ್ ಯು ನಾ ಫಸ್ಟ್ ವಿಡಿಯೋ ಹೇಳಿದ್ದೀನಲ್ಲ, ಮಿಸ್ ವರ್ಲ್ಡ್, ನಮ್ಮ ಗ್ಯಾಂಗ್ ಮಿಸ್ ವರ್ಲ್ಡ್. ಅರ್ಧಂಬರ್ಧ ಗಾತ್ರಿ. ಹೇಗೆ ಅನಿಸ್ತಿದೆ ಅಬೌಟ್ ವಾಟ್? ಅಬೌಟ್ ಟುಡೇ? But it was good actually. We had a good day and I was very lucky. ನಾನು ನನ್ನ ಟಿ-ಶರ್ಟ್ ಹಾಕೊಂಡು ಹೋಗಿದ್ದೆ, ಸೊ ನಂಗೆ ಅಲೋ ಮಾಡಿದ್ರು ಟೆಂಪಲಲ್ಲಿ, ಜೈನ್ ಟೆಂಪಲಲ್ಲಿ. ನಿನಗೆ ನಾನು ಜಾಕೆಟ್ ಕೊಟ್ಟಿದ್ದಕ್ಕೆ ಅಡ್ವಾಂಟೇಜ್ ಆಯಿತು, ಇಲ್ಲಾಂದರೆ ಅವಳು ಬರೋಕ್ಕಾಗ್ತಿಲ್ಲ. ವಿ ಟು ವೆಂಟ್ ಫಾರ್ ದ್ಯಾಟ್. ದ ರೀಸನ್ ವಾಸ್ ಅಲ್ಲಿ ರೂಲ್ಸ್ ಇತ್ತು, ಸ್ಲೀವ್ಲೆಸ್ ವಾಸ್ ನಾಟ್ ಅಲೌಡ್. ಈವನ್ ದ ಜೀನ್ಸ್ ವಾಸ್ ಅಲೌಡ್, ಸ್ಲೀವ್ಲೆಸ್ ಅಲೋ ಮಾಡ್ತಿರ್ಲಿಲ್ಲ. ಇದರ್ ಯು ಹ್ಯಾವ್ ಟು ವೇರ್ ಕುರ್ತಾ ಆರ್ ಸ್ಯಾರಿ ಆರ್ ವಾಟ್ ಎವರ್ ಯು ವಿಶ್, ಬಟ್ ಸ್ಲೀವ್ಲೆಸ್ ಅಲೋ ಮಾಡಲ್ಲ. ಸೊ ಓನ್ಲಿ ವಿ ಟು ವೆಂಟ್. ಅವರಿಬ್ಬರು ಟಿಕೆಟ್ ತೊಗೊಂಡ್ವಿ, ಬಟ್ ಅವರಿಬ್ಬರು ಹೋಗಲಿಲ್ಲ. ಅವರು ಫೋಟೋಶೂಟ್ ಮಾಡೋದ್ರಲ್ಲಿ ಬಿಸಿ. ಅವರು ಹೊರಗಡೆ ಫೋಟೋಶೂಟ್ ಮಾಡೋದು ಬಿಸಿ ಇದ್ದರು, ನಾವು ಒಳಗಡೆ ಹೋಗಿದ್ವಿ. ಅದು ಅಷ್ಟೇ ಡಿಫ್ರೆನ್ಸ್ ಅಲ್ಲ. ಗ್ಯಾಪಲ್ಲಿ ಒಳ್ಳೆ ಫೋಟೋಸ್ ತೊಗೊಂಡಿದ್ದಾರೆ. ಅದನ್ನು ಬಂದಮೇಲೆ ಗೊತ್ತಾಯ್ತು ನಮಗೆ. I had actually wished to go for Malpe. I just liked it, not manifested. I just liked it. So ನಾಳೆ ಹೋಗ್ತೀವಿ. ಅದಕ್ಕಲ್ಲ, ಆ್ಯಕ್ಚುಲಿ ಏನಂದರೆ ನನ್ನ ಕಾಲೇಜಲ್ಲಿ ಟ್ರಿಪ್ ಹಾಕಿದ್ವಿ ಆಯಿತಾ. ನಾನು ದಿಸ್ ವಾಸ್ ಒಂದು ಸ್ಮಾಲ್ ಸ್ಟೋರಿ.
ನಾನು ಡಿಗ್ರಿಯಲ್ಲಿ ಫೈನಲ್ ಇಯರಲ್ಲಿ ಒಂದು ಟ್ರಿಪ್ ಹಾಕಿದ್ವಿ. ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ನಾನು ಆ್ಯಂಡ್ ನನ್ನ ಬಿಟ್ಟು ಮಿಕ್ದವರೆಲ್ಲ ಹೋದರು. ನಿಮ್ಮ ಅಕ್ಕ ಕೂಡ ಹೋಗಿದ್ದು. ಅವ್ರು ಬರ್ಬೇಕಾದ್ರೆ ವಾಪಸ್ಸು ಮಲ್ಪೆ ಬೀಚ್ನ ಕವರ್ ಮಾಡ್ಕೊಂಡು ಬಂದಿದ್ರು. ಸೊ ಐ ವಾಂಟ್ ಟು ಗೋ ಫಾರ್ ಬೀಚ್. ಅವಾಗ ನಾನು ಬರಬೇಕು, ಬಟ್ ಎಕ್ಸಾಮ್ಸ್ ದಟ್ಸ್ ನೈಸ್. ಬಟ್ ನಾನು ಅದು ಚೂರು ಬೇಜಾರಿತ್ತು. ಕಾಲೇಜ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ನಾನು, ಬಟ್ ನಾನು ಹೋಗಲಿಲ್ಲ ಅಂತ. ಮನೇಲಿ ಕಳಿಸ್ಲಿಲ್ಲ, ಏನು ಮಾಡೋಕ್ಕಾಗುತ್ತೆ. ಬಟ್ ಇಟ್ಸ್ ಓಕೆ. ಐ ಥಿಂಕ್ ನಾವು ಆಮ್ ಕವರಿಂಗ್ ಡೀಟೇಲ ಕವರ್ ಮಾಡ್ತಾ ಇದ್ದೀನಿ ನಾನು. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ದಟ್ಸ್ ವೈ ಇವಾಗ ಗೋಯಿಂಗ್ ಟುಮಾರೋ. ಯು ವಾಂಟ್ ಟು ಸೇ ಎನಿಥಿಂಗ್ ಲೈಕ್ ಏನಾದರೂ ಮೊಮೆಂಟ್ಸ್ ಇದೆಯಾ ಉಡುಪಿ ಬಗ್ಗೆ, ಉಡುಪಿ ಪ್ಲೇಸ್ ಬಗ್ಗೆ? ಬೇಜಾರಾಯ್ತಾ ಇನ್ನೂ ಪ್ಲೇಸಸ್ ಕವರ್ ಮಾಡಬೇಕಿತ್ತು ಅಂತ. ಇನ್ನೊಂದು 2 ದಿನ ರಜಾ ಹಾಕ್ಬಿಟ್ಟು ಬ್ಯಾರ್ ಪಡೋದು. ಈ ರಜಾ ಹಾಕ್ತೀನಿ ಅಂತ ಅದಕ್ಕೆ ಇವಳಿಗೇನಿಲ್ಲ ರಜಾ ಹಾಕ್ತಾಳೆ. ಅವಳಿಗೇನು ಅವ್ರ ಕಾಲೇಜಲ್ಲಿ ಹೇಳೋರು ಇದ್ದಾರೆ, ಕೇಳೋರು ಇದ್ದಾರೆ. ನಮ್ಗಾದ್ರೆ ಕೇಳೋರು ಇದ್ದಾರೆ, ನಮ್ಗಾದ್ರೆ ಮ್ಯಾನೇಜರ್ ಇರ್ತಾರೆ, ಇವಿಬ್ರು ಮ್ಯಾನೇಜರ್ ಇರ್ತಾರೆ, ಅದ್ರ ಮೇಲೆ ಎಮ್ ಡಿ ಇರ್ತಾರೆ, ವೈಸ್ ಪ್ರೆಸಿಡೆಂಟ್ MD ಎಲ್ಲ ಇರ್ತಾರೆ. ನಮ್ಗಾದ್ರೆ ಟಾರ್ಗೆಟ್ ಇರುತ್ತೆ. ಇವ್ರಿಗೆ ಏನು ಟಾರ್ಗೆಟ್? ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಚಿಲ್ ಲೈಫು. ಅವಳಿಗೆ ಕೆಲ್ಸಕ್ಕೆ ಬಂದಾಗ ಅವಳು ಅಳ್ತಾಳೆ. ಅವಾಗ ಥಿಂಗ್ ಇಸ್ ಕಾಲೇಜಲ್ಲಿ ಹಾಕೋ ರಜಾನ ಆಫೀಸ್ ಟೈಮಲ್ಲಿ ಹಾಕೋಕ್ಕಾಗಲ್ಲ. ನಾನು ಹಾಕ್ತೀನಿ. ಆಫೀಸ್ ಲಿಟ್ರಲಿ ನನಗೆ ಪೇಯ್ಡ್ ಲೀವ್ ಕೊಡೋದೇ ಇಲ್ಲ. ತುಂಬ ರೇರೆಸ್ಟ್ ಇದು. ಪೇಯ್ಡ್ ಲೀವ್ ಇರುತ್ತೆ. ಅದು 3 months 4 months ಆದಮೇಲೆ. ಸೊ ನನಗೆ ತಿಂಗಳು ಒಂದು ಲೀವ್ ಹಾಕಿದ್ದೆ ಇವ್ರ ಅಕ್ಕನ ಎಂಗೇಜ್ಮೆಂಟ್ಗೆ. ಆದರೆ ಆಫೀಸಲ್ಲಿ ಕಟ್ ಮಾಡಿಬಿಟ್ರು. ಸೊ ಸ್ಯಾಡ್ ಫಾರ್ ದ್ಯಾಟ್. ಬಟ್ ಈ ತಿಂಗಳು HR ಇನ್ಫಾರ್ಮ್ ಮಾಡ್ಬಿಟ್ಟು ಹೋಗ್ತಿದ್ದೀವಿ. HR ನನಗೆ ಕಟ್ ಮಾಡಿಬಿಡಿ HR ಅಂತ. ಅದೇನು ಮಾಡ್ತಾರೋ ಮಾಡಲಿಲ್ಲ. ತಿಂಗಳು ಇನ್ಫಾರ್ಮ್ ಮಾಡಿದ್ದೆ. ಬಟ್ ನಮ್ಮ ಆಫೀಸಲ್ಲಿ ಸ್ವಲ್ಪ ವಿಚಿತ್ರ ಹಾಗೆ. ಅಟ್ಲೀಸ್ಟ್ ಈ ತಿಂಗಳದ್ದು ದುಡ್ಡು ಕೊಡ್ತಾರೆ. ಎಲ್ಲೋ ಕೇಳಿದ್ದೆ ನಾನು. ಆಫೀಸಲ್ಲಿ ರಜಾ ಹಾಕೋದು ತುಂಬ ಕಷ್ಟ, ಕಾಲೇಜಲ್ಲಿ ಬೇಕಾದ್ರೆ ಹಾಕ್ಬೋದು ಅಂತ. ಸೊ ಚೆನ್ನಾಗಿ ರಜಾ ಹಾಕು, ಚೆನ್ನಾಗಿ ಕೊಡಿ. ನಾನು ಹೊಡಿತೀನಿ. ವಿ ಹೊಡಿತಾಳೆ. ನಾನು ಅವಳು ಫಸ್ಟ್ ಮೀಟ್ ಮಾಡಿದ್ದು ಐ ಥಿಂಕ್ ಲಾಸ್ಟ್ ಇಯರ್ ಮೀಟ್ ಮಾಡಿದ್ದು. ಫಸ್ಟ್ ಇಯರ್ ನೆಕ್ಸ್ಟ್ ವಿತಿನ್ ದಟ್ ವೀಕಲ್ಲೇ ಟ್ರಿಪ್ ಹೋಗಿದ್ದಾಳೆ. ಅಕ್ಕಾರು ಏನಾಗಲ್ಲ, ಬರ್ರಿ ಡವು JC ಕಾಲೇಜ್ ಸೇರ್ಕೊಂಬಿಡೋದು, ಬೈಕ್ ಎತ್ಕೊಳ್ಳೋದು, ತಿರ್ಗೋದು, ಕುಂತಿ ಬೆಟ್ಟ, ಕೆಫೆ, ಬೀಚ್, ಬೆಟ್ಟ, ಗುಡ್ಡ, ಬೆಟ್ಟದಪುರ, ಹೆವಿ ಇಲ್ಲ ಕೆಫೆಗಳಿಗೆ ಹೋಗ್ತೀನಿ, ಬೆಟ್ಟಗಳಿಗೆ ದುಡ್ಡು ತುಂಬ ಇಟ್ಕೊಂಡೋಳು. ಕೆಫೆ ನಮ್ದರ ಲೋಕಲಲ್ಲಿ ಕಾಫಿ ಕುಡಿಯೋಲ್ಲ ಅವರು. ಕೆಫೆಲ್ಲೇ ಕುಡಿಯೋದು. ರಿಚ್ ಕಿಡ್ಸ್ ಯುನೋ ವೆರಿ ಮಚ್. ಹಬ್ಬ ಆಟೋಮೆಟಿಕಾಗಿ ಬಂದ್ಬಿಡ್ತು. ಚೆನ್ನಾಗಿದೆ ಪ್ರಿಟಿ ಏನೋ. ಯಾ ಲೆಟ್ ಮಿ ಕಂಟಿನ್ಯೂ ದಿಸ್ ವಿಡಿಯೋ ವೆನ್ ವಿ ರೀಚ್ ಟು ದ ಬೀಚ್. ಓಕೆ. ಆ್ಯಂಡ್ ಬೀಚಿಗೆ ಡೈರೆಕ್ಟ್ ಬಸ್ ಇಲ್ಲ. ಸೊ ಅಲ್ಲಿಂದ ಮತ್ತೆ ಬಸ್ ತೊಗೋಬೇಕು ಅಥವಾ ಆಟೋ ತೊಗೋಬೇಕು? ಆಟೋ ತೊಗೋಬೇಕು. ಟ್ರಾವೆಲ್ ತುಂಬ ಕಷ್ಟ. ಈ ಮಂಗಳೂರು ಸುಮ್ಮನೆ ಟ್ಯಾಕ್ಸಿ ಮಾಡಿದ್ದೆ ಆರಾಮಾಗಿ ಥಿಂಗ್ಸು ಆಗ್ತಿರಲಿಲ್ಲ. ಓನ್ ಗಾಡಿ ಇದ್ದರೆ ಪೆಟ್ರೋಲಲ್ಲಿ ಬೇಕಾದ್ರೆ ಸೇವಿಂಗ್ಸ್ ಆಗ್ಬೋದು. ಐ ಡೋಂಟ್ ಥಿಂಕ್ ಟ್ಯಾಕ್ಸಿಲಿ ವರ್ಕ್ ಆಗುತ್ತೆ ಅಂತ. ಬಿಕಾಸ್ ಟ್ಯಾಕ್ಸಿಲಿ ಚೆನ್ನಾಗಿ ಪ್ಲೇಟ್ ಆಗ್ತಾರೆ 1,000-2,000 ಡಿಸ್ಟೆನ್ಸ್ಗೆ. ದ ಸೆಕೆಂಡ್ ಪ್ಲೇಸ್ ವೇರ್ ವಿ ಥಾಟ್ ಟು ಗೋ, ಇಟ್ ವಾಸ್ ದ ಟ್ಯಾಕ್ಸಿ ವಾಸ್ 1,400 ಟ್ಯಾಕ್ಸಿ ಫಾರ್ ಒನ್ ಸೈಡ್. ಸೊ ಥಿಂಕ್ ಆಫ್ ದಟ್. ಕಿಲೋಮೀಟರ್ಸ್ ಅದೇ ಫ್ರಮ್ ದಟ್ ಅಫ್ಕೋರ್ಸ್. ಬಟ್ ಟ್ರಾವೆಲಿಂಗ್ ತುಂಬ ಎಕ್ಸ್ಪೆನ್ಸಿವ್ ದ ಟ್ಯಾಕ್ಸಿ ಅಂತ ಬಂದರೆ. ಬಟ್ ದ ಬೆಸ್ಟ್ ಅಡ್ವೈಸ್ ಬೆಸ್ಟ್ ಅಡ್ವೈಸ್ ಫಾರ್ ಮಂಗಳೂರು, ಉಡುಪಿ, ವಾಟ್ ಎವರ್ ಪ್ಲೇಸಸ್ ಆಲ್ಮೋಸ್ಟ್ ಕರ್ನಾಟಕ ಸೀ ಸೈಡ್, ಬೀಚ್ ಸೈಡು ಅಂದರೆ ಒಂದು ಓನ್ ವೆಹಿಕಲು, ಇಲ್ಲಾಂದರೆ ಟ್ಯಾಕ್ಸಿಸ್ ಇಸ್ ಬೆಸ್ಟ್ ಫಾರ್ ಕಂಫರ್ಟಬಲ್. ರೆಂಟ್ ಬೈಕ್ಸ್ ಅದು ಆ್ಯಕ್ಚುಲಿ ಒಳ್ಳೆ ಆಪ್ಷನು. ಓನ್ಲಿ ಐ ಹ್ಯಾಡ್ ಲೈಸೆನ್ಸ್, ಮಿಕ್ದವರಲ್ಲಿ ಲೈಸೆನ್ಸ್ ಇರಲಿಲ್ಲ. ಮೇಡಮ್ ಆಕ್ಸಿಡೆಂಟ್ ಎಲ್ಲ ಮಾಡ್ಕೊಂಡಿದ್ದಾರೆ, ದೊಡ್ಡ ವಿಷಯ. ಇಲ್ಲೇ ಲೇಟ್ ಆಗಿತ್ತು. ತಲೆ ಹೊಡೆದಾಗ ಸ್ವಿಚ್ ಹಾಕಿದ್ರಾ? ಸೀರಿಯಸ್ಲಿ ಹೊಡ್ಕೊಂಡಿದ್ದೆ. ಎಷ್ಟಾಗಿತ್ತು? ಎಷ್ಟು ಇಂಚ?
ಇಲ್ಲಿಯವರೇ ಇದು ಹಾಕಿಬಿಡ್ತೇವೆ ಪಾಲ್ ಇಲ್ಲಿ ಊರಿನವರೇ. Nice. Oh, see bro, whom I saw here? Rakshita Shetty. ಉಡುಪಿ ಅವಳು ಮಂಗಳೂರು ಅಲ್ಲ ಒಟ್ಟಿನಲ್ಲಿ ಮಂಗಳೂರು ಅಂತ ಕರಾವಳಿ ಅಂತ ಫೇಮಸ್. ಕರಾವಳಿ, ಓಕೆ, ಕರಾವಳಿ ಹುಡುಗಿ ಅಂತ. ವಿಟಮಿನ್ ಸಿ ಬೇಕಿತ್ತು ಆ್ಯಂಡ್ ವಿ ಆರ್ ಹಿಯರ್ ಫಾರ್ ವಿಟಮಿನ್ ಸಿ. ಬಿಸಿಲು. ಚೆನ್ನಾಗಿದೆ ರೋಜಾ. ದಿಸ್ ಇಸ್ ಸೋ ಸ್ಯಾಟಿಸ್ಫೈಯಿಂಗ್. ಅಲೆಗಳ ಸದ್ದು. ಹಂಗೆ ಮಲ್ಕೊಂಡ್ಬಿಡ್ಬೇಕು ಅನಿಸ್ತದೆ. ಕಾಮಾಗಿದೆ, ಕೂಲ್ ಆಗಿದೆ. ಬೀಚಲ್ಲಿ ಬಂದಿದ್ದೀನಿ, ಏನಾದರೂ ಬರೆಯೋಣ ಅಂತ ಬರಲಿ. ಓ, ಐ ಜಸ್ಟ್ ಸಾ ಒನ್ ಮೂವಿ, ಅದು ಹಿಟ್ 3. ಸುದೀಪ್ ಶೆಟ್ಟಿ ಆ್ಯಂಡ್ ನಾನಿ ಮಾಡಿದ್ರಲ್ಲಿ. ಸೊ ವಿಲ್ ದಿಸ್ ವರ್ಕ್ ಅಂತ ಬರುತ್ತೆ. ವಿಲ್ ದಿಸ್ ವರ್ಕ್? ಓಕೆ, ಅಲೆಗಳು ಹೇಗೆ ಉತ್ತರ ಕೊಡ್ತವೆ ನೋಡೋಣ. ವರ್ಕ್ನು ಕೊಚ್ಕೊಂಡೋಗ್ಬೇಡಪ್ಪ ಅಲ್ಲೇ. ನನಗೆ ಮೂವಿ ನೋಡಿದಾಗೆಲ್ಲ ಅನಿಸ್ತಿತ್ತು ವಿಲ್ ದಿಸ್ ವರ್ಕ್ ಅಂತ ಬರೀಬೇಕು, ಅವಾಗ ಏನಾಗುತ್ತೆ ಅಂತ ನೋಡ್ಬೇಕಂತ. ಓ ಮ್ಯಾನ್, ವಿಲ್ ವರ್ಕ್. ಸೊ ಗುಡ್, so nice. I'm very happy, very happy, very happy, very much happy. ಬೀಚಲ್ಲಿ ಫುಲ್ ಎಂಜಾಯ್ ಮಾಡಾಯಿತು. ಇವಾಗ ಲೈಟ್ ಹೌಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಓಕೆ.